ದರ್ಶನ್ ಹಾಗೂ ಪ್ರೀತಿ ಇಷ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಯಾಕೆ ಅಂತಂದ್ರೆ ಬಿಗಿನಿಂಗ್ ಅಲ್ಲಿ ದರ್ಶನ್ ಹೇಳ್ತಾನೆ, ಪ್ರೀತಿ ಬರ್ತಾಳೆ ಬಾ ಪರ್ಫಾರ್ಮ್ ಮಾಡೋಣ ಅಂತ ಹೇಳಿ, ದರ್ಶನ್ ಇಲ್ಲ ನಿನಗೆ ಏಟ್ ಆಗಿದೆಯಲ್ಲ ಅಂತ ಹೇಳಿದಾಗ, ಅದಿದ್ರೆ ಏನು ಪರವಾಗಿಲ್ಲ, ಧೈರ್ಯ ಇರೋವರೆಗೂ ಛಲ ಇರೋವರೆಗೂ ನಾವು ಬಿಟ್ಕೊಡ್ಬಾರ್ದು ಮಾಡಬಾರ್ದು ಅಂತ. ಸೊ ಆಕ್ಚುಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ, ಇದು ಬರೀ ಕಾನ್ಸೆಪ್ಟ್ ಅಲ್ಲ, ಇದು ನಿಜವಾದ ವಿಷಯ, ನಿಜವಾದ ಘಟನೆ. ಆಕ್ಚುಲಿ ಪ್ರೀತಿಗೆ ತಲೆಯಲ್ಲಿ ಏಟಾಗಿ ಆ ಹಣೆಗೆ ಸ್ಟಿಚ್ ಹಾಕಿಕೊಂಡು ಕೂಡ ಇವತ್ತು ಅವರು ಇಲ್ಲಿ ಡಾನ್ಸ್ ಮಾಡಿದ್ದಾರೆ ಬ್ಯಾಂಡೇಜ್ ಜೊತೆ. ದರ್ಶನ್ ಅವರ ಎಡಗಾಲು ಅವರು ಆಕ್ಚುಲಿ ನೆಲದ ಮೇಲೆ ಊರೋದಕ್ಕೂ ಆಗಲ್ಲ, ಅಷ್ಟು ನೋವಿದೆ, ಅಷ್ಟು ಸ್ವೆಲ್ಲಿಂಗ್ ಇದೆ. ಬಟ್ ಆದ್ರೂ ಇಬ್ರು ಬ್ಯಾಂಡೇಜ್ ಕಟ್ಕೊಂಡು ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ನಾವು ಬೆಂಕಿ ಬಿರುಗಾಳಿ ಎಬ್ಬಿಸ್ತೀವಿ ಅಂತ ಹೇಳಿ ಇವತ್ತು ಪರ್ಫಾರ್ಮ್ ಮಾಡಿದಾರಲ್ಲ. ತಾವು ಸೋಲ್ಬಾರ್ದು, ತಮ್ಮ ಮೇಲೆ ನಂಬಿಕೆ ಇಟ್ಟಿರುವಂತ ಕೊರಿಯೋಗ್ರಾಫರ್ ಸೋಲ್ಬಾರ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಅವಕಾಶ ಕೊಟ್ಟಂತ DKD ಕಾರ್ಯಕ್ರಮ ಸೋಲ್ಬಾರ್ದು ಅನ್ನೋ ಒಂದು ದೊಡ್ಡ ಮನಸ್ಸು ಆ ಇಡೀ ತಂಡಕ್ಕೆ. ರಾಘು, ದರ್ಶನ್, ಪ್ರೀತಿ, ನಿಮ್ಮಿಬ್ಬರ ಡಾನ್ಸ್ ಇವತ್ತು ತುಂಬಾನೇ ಪವರ್ಫುಲ್ ಆಗಿತ್ತು. ಯೂಶಲಿ ನಿಮ್ಮಿಬ್ಬರು ಡಾನ್ಸ್ ಒಂದು ಪವರ್ ಇದ್ದೇ ಇರುತ್ತೆ, ಆದ್ರೆ ಇವತ್ತು ಈ ಹಾಡೇ ಆ ತರ ಇದೆ. ರಣರಂಗ ಸಿನಿಮಾದು ದಿಸ್ ಇಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಸಾಂಗ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಅಡ್ರಿನಲಿನ ಬರೀ ಹಾಡಲ್ಲಿ ಮಾತ್ರ ಅಲ್ಲದೆ ನಿಮ್ಮ ಡಾನ್ಸ್ ಅಲ್ಲಿ ಕೊರಿಯೋಗ್ರಫಿಲೂ ಮಾಡಿದಿರ ಮಾಸ್ಟರ್. ತುಂಬಾ ನೀವು ಯೂಸ್ ಮಾಡಿರೋ ಪ್ರಾಪರ್ಟಿನೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಪ್ರಾಪ್ಸ್. ಬಟ್ ಆ ಪ್ರಾಪ್ಸ್ ಜೊತೆ ನೀವು ಡಾನ್ಸ್ ಮಾಡಿದಿತ್ತಲ್ಲ ವಿತ್ ಆಕ್ರೋಬ್ಯಾಟಿಕ್ಸ್, ಇವೆಲ್ಲ ತುಂಬಾನೇ ಚೆನ್ನಾಗಿತ್ತು. ಆ ಆಕ್ರೋಬ್ಯಾಟಿಕ್ಸ್ ಮಾಡೋ ಭರದಲ್ಲಿ ನಿಮ್ಮ ಡಾನ್ಸ್ ನ ಗ್ಲಾಮರ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗೆ ಅನಿಸ್ತು. ಒಂದ್ 2-3 ಕಡೆ ಮಿಸ್ ಆಯ್ತು ಅಂತ. ಬಟ್ ಅದ್ ಯಾವ್ದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ನನಗೆ, ಯಾಕೆಂದ್ರೆ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಬಲ್ ಕಂಟೆಸ್ಟೆಂಟ್ಸ್ ನೀವಿಬ್ರು DKD ವೇದಿಕೆ ಮೇಲೆ. ನಾನು ಕೂಡ ನಿಮ್ಮಿಬ್ಬರ ಡಾನ್ಸ್ ಒಬ್ಬ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಎಂಜಾಯ್ಡ್ ದಿಸ್ ಪರ್ಫಾರ್ಮೆನ್ಸ್ ವೆರಿ ಮಚ್. ಒಂದು ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ರಾಘು. ಶಿವಣ್ಣ, ನಿಜವಾಗಿ ಹೇಳಿದ್ಮೇಲೆ ಫಸ್ಟ್ ನಂಗೆ ತುಂಬಾನೇ ಬೇಜಾರಾಯ್ತು ಪಾಪ, ಏಟ್ ಬಿದ್ದಿರೋದು. ಬಟ್ ಅದನ್ನೆಲ್ಲ ಮೀರಿ ಅವ್ರು ಮಾಡ್ಲೇಬೇಕು ಅಂತ ಬಂದ್ರಲ್ಲ, ದಟ್ ಈಸ್ ಪ್ರೀತಿ ಅವ್ರದ್ದು ಹಾಗೂ ದರ್ಶನ್ ಇಬ್ಬರದು ಗ್ರೇಟ್ನೆಸ್ ಅದು. ಅಂಡ್ ಆ ಛಲನ ಬಿಡ್ದೇನೆ ಇವಿಬ್ರು ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಈ ನಮ್ಮ DKD 7 ಐ ಥಿಂಕ್ ನೀವು ನಂಬರ್ 1 ಪೊಸಿಷನ್ ಇದ್ದೀರಾ ಇವಾಗ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಫೈರ್ ಬ್ರ್ಯಾಂಡ್ ಕನ್ಸಿಸ್ಟೆಂಟ್ ಆಗಿ ತಗೊಂಡ್ ಬರ್ತಾನೆ ಇದೀರಾ ಅಂಡ್ ವೆರಿ ಸ್ಟ್ರಾಂಗ್ ಡ್ಯಾನ್ಸರ್ಸ್. ಅಂಡ್ ಮಂಜು ಮಾಸ್ಟರ್ ಈ ಲ್ಯಾಡರ್ ಐಡಿಯಾ ತುಂಬಾ ಚೆನ್ನಾಗಿದೆ, ಭಾಳ ಅಚ್ಚುಕಟ್ಟ ಮಾಡೋದು. ಒಂದ್ 2 ಕಡೆ ಮಿಸ್ ಆಯ್ತು ಹೊರತು ನಾವ್ ಎದ್ ನಿಂತಿದ್ದ ಕಾರಣನೇ ಇಷ್ಟೇ, ನಮ್ಮನೇನಿಲ್ಲ. ಎದ್ ನಿಂತ್ಬಿಟ್ಟು ಯಾಕೆ ಫೈರ್ ಬ್ರ್ಯಾಂಡ್ ಕೊಡ್ಲಿಲ್ಲ ಅಂತ ನೀವೆಲ್ಲ ಅನ್ಕೋಬಾರ್ದು. ಸ್ವಲ್ಪ ಮಿಸ್ಟೇಕ್ಸ್ ಆಯ್ತು ಅಂತ ನಿಮಗೂ ಗೊತ್ತಿದೆ ಅದು. ಐ ಥಿಂಕ್ 100% ವುಡ್ ಹ್ಯಾವ್ ವಾಚ್ಡ್. ಬಟ್ ಅದ್ರ ಬಿಟ್ರೆ ನಿಮ್ ಧೈರ್ಯ, ಸಾಹಸಕ್ಕೆ ಅಂಡ್ ಕೆಲವು ಮೂಮೆಂಟ್ಸ್ ಬಸ್ ತುಂಬಾ ಸ್ಟನ್ನಿಂಗ್ ಆಗಿತ್ತು. ಅದಕ್ಕೋಸ್ಕರ ನಾವ್ ಎದ್ ನಿಂತು ಕ್ಲಾಪ್ ಮಾಡ್ದು. ಬಟ್ ನೋ ಪ್ರಾಬ್ಲಮ್, ಸೆಮಿಫೈನಲ್ಸ್ 100% ನೀವು ಬಂದೇ ಬರ್ತೀರಾ. ಫೈನಲ್ಸ್ಲು ಇರ್ತೀರಾ ಅಂತ ಒಂದು ನಂಬಿಕೆ ನನಗೆ ಸ್ಟ್ರಾಂಗ್ ಆಗಿದೆ. ಹೇಳಕ್ಕಾಗಲ್ಲ, ಫೈನಲ್ಸ್ಲಿ you might come number 1 also, nobody knows, because you are very strong. You will do it, you will come back again. But never mind, ivattu tumbane chenagiತ್ತು. All the best, God bless you. And dancers ಅಣ್ಣ amazing, super. ಅವ್ರ ಪವರು ಜಾಸ್ತಿ ಇವತ್ತು. ನಿಜ ಅಣ್ಣ, ಎಲ್ಲರೂ ಪವರ್ ಸ್ಟಾರ್ಗಳ ತರನೇ ಇದ್ರು. That's the best compliment any dancer could get. Super, congratulations. ಬಟ್ ಅಷ್ಟು ಏಟಾಗಿ ಹಣೆಗೆ ಸ್ಟಿಚ್ ಬಿದ್ದು ಬ್ಯಾಂಡೇಜ್ ಹಾಕಿದ್ರು ಡಾನ್ಸ್ ಮಾಡ್ಲೇಬೇಕು ಅನ್ನೋ ಹುಚ್ಚು ಹಠ. ಪ್ರೀತಿ ಯಾಕೆ? ಇಲ್ಲ ಅಕ್ಕ, ಆ್ಯಕ್ಚುಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ, ಮಾಸ್ಟ್ರು ಕಷ್ಟಪಡ್ತಾ ಇದ್ದಾರೆ, ಅಲ್ಲಿ ಅಸಿಸ್ಟೆಂಟ್ ಇರ್ಬೋದು, ಎಲ್ಲ ಬ್ಯಾಕ್ ಡ್ಯಾನ್ಸರ್ಸ್ ಇರ್ಬೋದು, ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಈಗ ನಾನೊಬ್ಳು ಹಿಂದೆ ಒಂದು ಸ್ಟೆಪ್ ಹಿಂದೆ ಹೋದೆ, ಎಲ್ಲರಿಗೂ ಕಷ್ಟಪಟ್ಟೆ, ಬೇಜಾರಾಗುತ್ತೆ. ಸೊ ನನಗೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದು ತುಂಬ ಇಂಪಾರ್ಟೆಂಟ್. ನಾನು ಬಿಟ್ಕೊಡೋಕ್ಕಾಗಲ್ಲ, ನಾವು ಮಾಡಲೇಬೇಕು. ಪ್ರತಿಯೊಬ್ಬರು ಸಾಥ್ ಕೊಟ್ಟರು, ಮಾಡು ನಿಂಗೆಲ್ಲ ಆಗುತ್ತೆ, ನಾನು ಮಾಡಿದೆ. ದರ್ಶನ್, ಆ ಕಾಲ್ನ ನೀನು ಲ್ಯಾಂಡ್ ಮಾಡ್ಬೇಕಾದ್ರೆ ನಿನ್ಗೆ ಅದ್ ಇಡಕ್ಕೂ ಆಗ್ತಾ ಇಲ್ಲ, ಅಷ್ಟು ನೋವಿದೆ, ನಮ್ಗೆ ಅದು ಕಾಣಿಸ್ತಾ ಇದೆ. ಆ ನೋವಲ್ಲೂ ಹೆಂಗ್ ಪರ್ಫಾರ್ಮ್ ಮಾಡಿದೆ, ಹೆಂಗ್ ಪ್ರಾಕ್ಟೀಸ್ ಮಾಡಿದೆ ನೀನು? ಇವಳಿಗೂ ಸ್ವಲ್ಪ ಇಂಜುರಿ ಆಯಿತು, ನಮ್ಗೆ ಟೆನ್ಷನ್ ಆಯಿತು, ಆದ್ರೂ ಬಿಟ್ಕೊಟ್ಟಿಲ್ಲ, ಮಾಡ್ತೀನಿ ಅಂತ ಹೇಳಿದ್ಲು. ಆ ಜೋಶಲ್ಲಿ ಒಂದ್ ಕಡೆ ಪ್ರೀತಿ ಇಲ್ಲ, ನಮ್ಮ ಮಾಸ್ಟರ್ ಸೋಲ್ಬಾರ್ದು, ಅವ್ರಿಗೋಸ್ಕರ ನಾವು ಪರ್ಫಾರ್ಮ್ ಮಾಡ್ತಿದೀವಿ ಅಂತ ಹೇಳ್ತಾ ಇದಾರೆ. ಇನ್ನೊಂದ್ ಕಡೆ ಮಂಜು ಮಾಸ್ಟರು ಇವತ್ತ ಆ ಇಬ್ರು ಮಕ್ಳಿಗೆ ಒಂಚೂರು ಏಟ್ ಆಗ್ಬಾರ್ದು ಅನ್ನೋ ಒಂದು ದೇವರ ಪ್ರಾರ್ಥನೆನ ಕೈ ಮುಕ್ಕೊಂಡು ಕಣ್ಣೀರ್ ಹಾಕೊಂಡು ಅಲ್ಲಿ ನಿಂತಿದ್ದ. ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಪರ್ಫಾರ್ಮೆನ್ಸ್ ಅಚ್ಚುಕಟ್ಟಾಗಿ ಬರಬೇಕು ಅನ್ನೋದಲ್ಲ, ಆ ಮಕ್ಳಿಗೇನು ಏಟ್ ಆಗದೆ ಇರಲಿ, ನೋವಾಗದೆ ಇರಲಿ ಅನ್ನೋ ಒಂದು ಖುಷಿ, ಆನಂದ ಆ ಮಂಜು ಮಾಸ್ಟರ್ಗೆ ಅವತ್ತಾಯ್ತು. ಆ್ಯಂಡ್ ಮಂಜು ಯಾಕೋ
ಇಲ್ಲ ಆ ಥರ ನಾನು ಯಾವತ್ತೂ ಅಷ್ಟೇ ಮ್ಯಾಮ್. ಅಂದರೆ ಏನೇ ಇದ್ರು ನಂದು ಪರ್ಫೆಕ್ಷನ್ ಫಸ್ಟ್, ಕಂಟೆಸ್ಟೆಂಟ್ ಸೇಫ್ಟಿ ನನಗೆ ಫಸ್ಟ್ ಇಂಪಾರ್ಟೆಂಟ್. ತುಂಬಾ ಜಾಗೃತೆಯಿಂದ ಮಾಡಿದ್ವಿ ತುಂಬಾನೇ. ಬಟ್ ಅದು ಒಂದು ಸೆಕೆಂಡ್ ಅದು ಏನಾಯ್ತು ಅಂತ ಎಲ್ಲರಿಗೂ ಕನ್ಫ್ಯೂಷನ್, ಅದು ಹೆಂಗೆ ಏಟಾಯ್ತು ಪ್ರೀತಿಗೆ ಅಂತ. ಅದೊಂದು ಲಾಜಿಕ್ ಇದೆ ಮ್ಯಾಮ್ ಇದ್ರ ಪ್ರಾಪರ್ಟಿದು. ಫಸ್ಟ್ ನಾವು ಪ್ರಾಪರ್ಟಿ ಜೊತೆ ಆಟ ಆಡ್ತೀವಿ, ಅದ್ರ ಲಾಜಿಕ್ ನ ಕಲಿತೀವಿ. ಈ ಲೆವೆಲ್ ಅಲ್ಲಿ ಬಿಟ್ರೆ ಅದು ಈ ಲೆವೆಲ್ ಅಲ್ಲೇ ಸ್ಟಾಪ್ ಆಗುತ್ತೆ. ಅವಾಗ ಅವ್ರು ಇಲ್ಲಿ ನಿಂತ್ಕೊಂಡ್ರೆ ನಾನು ಬಿಟ್ಟರು ಅದು ಈ ಲೆವೆಲ್ ಅಲ್ಲಿ ಸ್ಟಾಪ್ ಆಗುತ್ತೆ, ಅದ್ರ ಮೇಲೆ ಬರಲ್ಲ ಅದು. ಬಟ್ ಏನಾಯ್ತು ಗೊತ್ತಿಲ್ಲ ಮ್ಯಾಮ್, ಅದು ಬಿಟ್ಟಾಗ ಅದು ಹಿಂಗೆ ಹೊಡಿತು. ಐ ವಾಸ್ ಲೈಕ್, ಅವಳನ್ನ ಕಣ್ಣಾರೆ ನೋಡಿದೆ. ನನಗೆ ನನ್ನ ಫಸ್ಟ್ ಟೈಮ್ ಆ ಥರ ನನ್ನ ಲೈಫಲ್ಲೇ ಆಗಿದ್ದು. ಇಷ್ಟು ವರ್ಷ ಕೊರಿಯೋಗ್ರಫಿ ಈ ಥರ ಫಸ್ಟ್ ಟೈಮ್ ಆಗಿದ್ದು. ತುಂಬಾ ಬೇಜಾರಾಗೋಯ್ತು ನನಗೆ ಒಂದೇ ಸತಿ. ಐ ಸ್ಟಾರ್ಟ್ ಶಿವರಿಂಗ್. ವಿ ಟು ಕರ್ ಟು ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ಅನ್ಕಾನ್ಷಿಯಸ್ ಆಗಿದ್ಲು. ಆಮೇಲೆ ಡಾಕ್ಟರ್ ಹೇಳಿದ್ರು ಇಲ್ಲ ಏನಾಗಲ್ಲ, ಏಟಾಗಿದೆ, ಇದಾಗುತ್ತೆ, ಸರಿ ಹೋಗ್ತದೆ. ದೆನ್ ಶಿ ಸ್ಟಾರ್ಟ್ ಟಾಕಿಂಗ್. ಓಕೆ, ಒಂದು ಧೈರ್ಯ ಬಂದು ಮಾತಾಡ್ತಾ ಇದ್ದಾಳೆ ಅಂತ. ಫೈನ್, ಎಲ್ಲ ಆಯಿತು, ಈ ಥರ ಆಯಿತು ಸರ್, ಹಿಂಗೆಲ್ಲ ಆಗಿದೆ ಅಂತ. ಓಕೆ, ಒಂದಿನ ರೆಸ್ಟ್ ಕೊಡೋಣ, ನೋಡೋಣ ಏನಾಗುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ಅವ್ರ ತಾಯಿ ಬಂದಿರ್ತಾರೆ. ಮನೆಗೆ ಹೋಗ್ತೀವಿ. ಇಲ್ಲಿಂದ ಆ ಶೂಟ್ ಮುಗಿಸ್ಕೊಂಡು ಒಂದು ಕರೆಕ್ಟ್ 11:30 12 ಗಂಟೆ ಆಗುತ್ತೆ. ಮನೆಯಲ್ಲಿ ಮಲಗಿದ್ದಾಳೆ. ಅಲ್ಲಿ ಹೋಗಿದ್ದೀನಿ, ಅವಳನ್ನ ನೋಡೋಕ್ಕಾಗ್ತಿಲ್ಲ ನನಗೆ. ಅವರಮ್ಮ ಹೇಳ್ತಾ ಇದ್ದಾರೆ, ಮಾಸ್ಟರ್ ಇವತ್ತು ಅವಳ ಬರ್ಡೇ. ಅಂದರೆ ಒಂದು ಬರ್ಡೇ ಅನ್ನೋದು ಎಲ್ಲರಿಗೂ ಒಂದು ಇರುತ್ತೆ. ಬಟ್ ಆ ನೋವಲ್ಲಿ ಆ ಹುಡುಗಿ ಮಲಗಿದ್ದಾಳೆ. ನನ್ಗದು ನೋಡಿ ಒಂಥರ ಹಿಂಸೆ. ನನ್ನ ಕಡೆ ಏನೋ ಒಂದು ತಪ್ಪಾಗೋಯ್ತಾ ಅಂತ. ಮಂಜು, ಓಕೆ. ಇಷ್ಟು ದಿನ ಮಾಡಿದ್ದೀನಿ ಮ್ಯಾಮ್. ಅದೇ ಟೈಮಲ್ಲಿ ಅದೇ ದಿನದಲ್ಲೇ ಇವ್ನಿಗೂ ಏಟ್ ಆಗುತ್ತೆ, ಇಬ್ರಿಗೂ ಏಟ್ ಆಗುತ್ತೆ. ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ, ಏನಕ್ಕೆ ಹಿಂಗೆ ಒಂದೇ ಸತಿ ಈ ಥರ ಆಯ್ತಲ್ಲ ಅಂತ. ಬಟ್ ಇಲ್ಲ, ಓಕೆ ಏನೋ ಇರಬೇಕು ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಅವ್ರ ತಾಯಿ ಹೇಳ್ತಾರೆ, ನೀವೇನು ಮಾಸ್ಟರ್ ತಲೆ ಕೆಡ್ಸ್ಕೊಂತೀಳ, ಅವ್ಳು ನಾಳೆ ಅಷ್ಟರಲ್ಲಿ ರೆಡಿ ಆಗಿರ್ತಾರೆ ನೋಡಿ, ಬರ್ತಾರೆ 8 ಗಂಟೆಗೆ ತಾನೇ ಪ್ರಾಕ್ಟೀಸ್, 8 ಗಂಟೆಗೆ ಬರ್ತಾಳೆ ಅವಳು, ನೀವು ಹೋಗಿ, ನೀವು ತಲೆ ಕೆಡ್ಸ್ಕೊಬೇಡಿ ಹೋಗಿ ಅಂತ ಬಂದೆ. ಆಮೇಲೆ ಅವಳು ಬೆಳಗ್ಗೆ ಎದ್ಬಿಟ್ಟು, ಮಾಸ್ಟರ್ ನಾನು ಮಾಡ್ತೀನಿ ಮಾಸ್ಟರ್, ನೀವು ತಲೆ ಕೆಡ್ಸ್ಕೊಬೇಡಿ ಮಾಸ್ಟರ್, ಮಾಡ್ತೀನಿ ಮಾಸ್ಟರ್, ಅದೇನಿದೆಯೋ ನಿಂತ್ಕೊಳ್ಳೋಣ ಮಾಸ್ಟರ್, ಮಾಡೋಣ ಮಾಸ್ಟರ್. ಇಬ್ರು ಈ ಪರ್ಫಾರ್ಮೆನ್ಸ್ ಮಾಡೋ ಧೈರ್ಯ ಬಂದಿದೆ ನನಗೆ ಇವರಿಬ್ಬರನ್ನ. ಅಷ್ಟು ಟೀಮ್ ಇದ್ರು, ಎಲ್ಲ ಇದ್ರು, ಇವರಿಬ್ರು ದೇವ್ರು ಚೆನ್ನಾಗಿರ್ಬೇಕು ಮ್ಯಾಮ್ ಇವ್ರನ್ನ. ಅಷ್ಟೇ ಕೇಳ್ಕೊಂತೀನಿ ದೇವ್ರಿಗೆ. ಒಂದು ಟೀಚರ್ ಸ್ಥಾನದಲ್ಲಿ ನಿಂತು ತನ್ನ ಸ್ಟೂಡೆಂಟ್ಸ್ಗೆ ಆ ಗುರು ಸಾರಿ ಕೇಳ್ತಾರೆ. ಇಲ್ಲ ಮಾಸ್ಟರ್, ನೀವು ಸೋಲ್ಬಾರ್ದು, ನಿಮ್ಗೋಸ್ಕರ ಎಷ್ಟು ನೋವಿದ್ರು ಎಷ್ಟೇಟಾದ್ರು ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತ ಹೇಳೋಂತ ಕಂಟೆಸ್ಟೆಂಟ್ಸ್ ಅಲ್ಲಿ ನಿಂತಿದ್ದಾರೆ. ಇದಕ್ಕಿಂತ ಒಂದು ಸಂಗಮ, ಇದಕ್ಕಿಂತ ಒಂದು ಬೆಸ್ಟ್ ಉದಾಹರಣೆ, ಎಕ್ಸಾಂಪಲ್ ಬೇಕಾ? ಇವತ್ತು ನಿಜವಾಗ್ಲೂ ದೇವ್ರೆ ಇವರಿಬ್ಬರಿಗೆ ಮಂಜು ಮಾಸ್ಟರ್ ಅಂತ ಒಂದು ಕೊರಿಯೋಗ್ರಾಫರ್ ಕೊಟ್ಟಿರೋದು, ಮಂಜು ಮಾಸ್ಟರ್ಗೆ ಇವರಿಬ್ಬರಂತ ಒಂದು ಕಂಟೆಸ್ಟೆಂಟ್ಸ್ ಕೊಟ್ಟಿರೋದು. ಹ್ಯಾಟ್ಸ್ ಆಫ್. ಯಾರ ಕಣ್ಣು ಬೀಳ್ದೆ ಇರ್ಲಿ, ಇದೆಲ್ಲ ಏನಿಲ್ಲ. ಇಂಥವ್ರು ಇರ್ಬೇಕಾದ್ರೆ ನೀವು ಯಾಕೆ ಮಂಜು ಮಾಸ್ಟರ್ ಟೆನ್ಷನ್ ತಗೋತೀರಾ? ಓಕೆನಾ?